ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲಿ ಸ್ಕ್ರಿಪ್ಟ್ ಮಾಡಬೇಡಿ. ನಿಮಗೆ ಇಷ್ಟವಾದಲ್ಲಿ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಮತ್ತು ನನ್ನ ವೀಡಿಯೋಸು ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ, ನೀವು ಬೇಗ ನೋಡಬಹುದು. ಇನ್ನು ಫಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ. ಫಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಮೊಬೈಲನ್ನು ಯೂಸ್ ಮಾಡ್ತಾ ಇರ್ತೀವಿ, ವೀಡಿಯೋಸ್ ಏನಾದರೂ ನೋಡೋಕ್ಕೆ ಇಲ್ಲ ಗೇಮ್ಸ್ ಆಡೋದಕ್ಕೆ, ಈ ರೀತಿ ಏನಾದರೂ ಯೂಸ್ ಮಾಡುವಾಗ ಎಷ್ಟೊತ್ತಂತ ನಾವು ಕೈಯಲ್ಲಿ ಇಟ್ಕೊಂಡಿರ್ತೀವಿ, ತುಂಬಾ ಕೈ ನೋವು ಬರುತ್ತಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಒಂದು ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ವಾಟರ್ ಬಾಟಲ್ ತೊಗೊಂಡು ಆ ಮೊಬೈಲ್ಗೆ ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕ್ತಿದ್ದೀನಿ. ಈ ರೀತಿ ಇಟ್ಕೊಂಡ್ರೆ ನಮ್ಮ ಮೊಬೈಲ್ ಸ್ಟ್ಯಾಂಡ್ ಥರ ಯೂಸ್ ಆಗುತ್ತೆ. ನಾವು ಈ ರೀತಿ ವೀಡಿಯೋಸ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಎಲ್ಲ ವೀಡಿಯೋಸು ನಾವು ಈ ರೀತಿ ನೋಡಬಹುದು. ನಮಗೆ ಮೊಬೈಲ್ ಸ್ಟ್ಯಾಂಡ್ ಬೇಕು ಅಂತ ಬೇರೆ ಕಡೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡೋಕ್ಕಿಂತನೂ ನಾವು ಈ ರೀತಿ ಮನೆಯಲ್ಲಿರುವಂಥ ಐಟಮ್ಸಿಂದ ನಾವು ಈ ರೀತಿ ಮೊಬೈಲ್ ಸ್ಟ್ಯಾಂಡನ್ನು ಯೂಸ್ ಮಾಡಿಕೊಂಡ್ರೆ ಮನಿನೂ ಸೇವ್ ಆಗುತ್ತೆ, ಟೈಮು ಸೇವ್ ಆಗುತ್ತೆ, ಮತ್ತು ನಮ್ಮ ಕೈ ನೋವು ಕೂಡ ಬರೋದಿಲ್ಲ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಸ್ಪೆಕ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ. ಅದು ಈ ರೀತಿ ಬಿದ್ದೋಗೋದು ಈ ರೀತಿ ಆಗ್ತಾ ಇರ್ತಲ್ಲ, ಅದು ಬಿದ್ದೋಗ್ದಿರ ಇರಬೇಕಂತ ನಾನಿಲ್ಲಿ 2 ರಬ್ಬರ್ ಬ್ಯಾಂಡ್ಸನ್ನು ತಗೊಂಡು ಈ ರೀತಿ ಕೊನೆಗೆ ಈ ರೀತಿ ಹಾಕ್ತಿದ್ದೀನಿ. ಈ ರೀತಿ ಹಾಕ್ಕೊಂಡ್ರೆ ನಮಗೆ ಒಂಥರ ಗ್ರಿಪ್ ಸಿಗ್ದಂಗೆ ಇರುತ್ತೆ ಕಿವಿಗೆ, ಮತ್ತು ನಾವು ಅದು ಬಿದ್ದೋಗೋ ಚಾನ್ಸಸ್ ಇರೋದಿಲ್ಲ ಸ್ಪೆಕ್ಸು. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ಎಲ್ಲ ವೀಡಿಯೋಸು ಎಲ್ಲ ಟಿಪ್ಸು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಒಳ್ಳೆ ಕಿಚನ್ ಟಿಪ್ಸು, ಬ್ಯೂಟಿ ಟಿಪ್ಸು, ರಿಯೂಸ್ ಐಡಿಯಾಸು, ಇಂತಹ ಎಲ್ಲ ಥರದ ಕಿಚನ್ ಟಿಪ್ಸು ಎಲ್ಲ ನನ್ನ ವೀಡಿಯೋಸಲ್ಲಿ ಇದೆ. ಒಂದು ಸಾರಿ ನನ್ನ ವೀಡಿಯೋಸನ್ನು ಓಪನ್ ಮಾಡಿಬಿಟ್ಟು ಚೆಕ್ ಮಾಡಿ. ನಿಮ್ಗೆ ಇಷ್ಟವಾದರೆ ಮಾತ್ರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ. ನಾವು ಈ ರೀತಿ ಹ್ಯಾಂಡ್ ಪರ್ಸ್ ಆಗಿರ್ಬೋದು, ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು, ಇಲ್ಲ ಲಗೇಜ್ ಬ್ಯಾಗ್ ಆಗಿರ್ಬೋದು, ನಾವು ಯೂಸ್ ಮಾಡ್ತಾ ಯಾವತ್ತೋ ಒಂದು ಸಾರಿ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಹಾಗೆ ಕಬೋರ್ಡಲ್ಲಿ ಇಟ್ಬಿಡ್ತೀವಿ. ಆ ರೀತಿ ಇಡೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಪರ್ಸಲ್ಲಿ ಓಪನ್ ಮಾಡಿದಾಗ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರ್ತಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಟಿಶ್ಯೂ ಪೇಪರನ್ನು ತಗೊಂಡಿದ್ದೀನಿ. ಅದರಲ್ಲಿ ನಾನು ಸ್ಪ್ರೇಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಪ್ರೇಯನ್ನು ನಾವು ಹಾಕ್ಕೊಂಡು ಆ ಟಿಶ್ಯೂ ಪೇಪರನ್ನು ಈ ರೀತಿ ನಾವು ಆ ಪರ್ಸಲ್ಲಿ ಇಡೋದ್ರಿಂದ ನಮಗೆ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ. ಈ ರೀತಿ ಓಪನ್ ಮಾಡಿದಾಗ ಒಂದು ಗುಡ್ ಸ್ಮೆಲ್ ಅನ್ನೋದು ಬರುತ್ತೆ. ಇದೇ ರೀತಿ ನೀವು ಲಗೇಜ್ ಬ್ಯಾಗು, ಹ್ಯಾಂಡ್ ಬ್ಯಾಗ್ಸು, ಇಲ್ಲ ಹ್ಯಾಂಡ್ ಪರ್ಸು ಮತ್ತು ಸ್ಕೂಲ್ ಬ್ಯಾಗು, ಇದರಲ್ಲೆಲ್ಲ ನೀವು ಈ ಟಿಪ್ಪನ್ನು ಯೂಸ್ ಮಾಡಬಹುದು. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ನಾವು ಈ ರೀತಿ ಕ್ಲಿಪ್ಸನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಅದು ಯೂಸ್ ಮಾಡುವಾಗ ಇಲ್ಲಾಂದರೆ ಕೆಳಗಡೆ ಬೀಳೋವಾಗ ಈ ರೀತಿ ಹಿಂದೆ ಸ್ಕ್ರೂ ಇದೆಯಲ್ಲ, ಆ ಸ್ಕ್ರೂ ಬಂದುಬಿಡ್ತಾ ಇರುತ್ತೆ, ಒಡೆದೋಗ್ತಾ ಇರುತ್ತೆ. ಆ ರೀತಿ ಒಡೆದೋಗ್ದಿರ ಸ್ಕ್ರೂ ಲೂಸ್ ಆಗದಿರ ಇರಬೇಕಂತ ನಾನು ಇಲ್ಲೊಂದು ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದೇನು ಅಂದರೆ ಮನೆಯಲ್ಲಿರೋವಂಥ ನೈನ್ ಪಾಲಿಶನ್ನು ನಾವು ಕೈಗೆ ಮಾತ್ರನೇ ಅಲ್ಲ, ಇಂತಹ ಕೆಲವೊಂದು ಟಿಪ್ಸು ಕೂಡ ನಾವು ಉಪಯೋಗಿಸ್ಕೋಬೋದು. ಅದು ಯಾವ ರೀತಿ ಅಂದರೆ, ಈ ಸ್ಕ್ರೂಗೆ ನಾವು ನೈನ್ ಪಾಲಿಶನ್ನು ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡಿದ ನಂತರ ಸ್ವಲ್ಪ ಡ್ರೈ ಆಗೋವರೆಗೂ ಇಟ್ಟು, ಮತ್ತು ಡ್ರೈ ಆದಮೇಲೆ ನಮಗೆ ಅದು ಸ್ಕ್ರೂ ಅನ್ನೋದು ಟೈಟಾಗೆ ಇರುತ್ತೆ, ಲೂಸ್ ಆಗೋದಿಲ್ಲ, ಮತ್ತು ಅದು ಮುರಿದೋಗೋದು ಇಲ್ಲ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಈ ರೀತಿ ನಾವು ನೈನ್ ಪಾಲಿಶನ್ನು ಅಪ್ಲೈ ಮಾಡ್ಕೋಬೋದು. ಈ ರೀತಿ ಎಲ್ಲ ಕ್ಲಿಪ್ಸು ಕೂಡ ನೀವು ಸ್ಕ್ರೂಗೆ ನಾವು ಈ ರೀತಿ ಅಪ್ಲೈ ಮಾಡಿಕೊಂಡ್ರೆ ನಮ್ಗೆ ಆ ಕ್ಲಿಪ್ಸು ಲೂಸ್ ಆಗದಿರ ಒಡೆದೋಗ್ದಿರ ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಶುಗರ್ ನಾವು ಎಲ್ಲೇ ಇಟ್ಟರೂ ಕೂಡ ಇರುವೆಗಳು ಅನ್ನೋದು ಬರ್ತಾನೆ ಇರುತ್ತೆ. ಮತ್ತು ಇರುವೆಗಳು ಒಳಗಡೆ ಹೋದಾಗ ಮತ್ತು ನಮಗೆ ಅದನ್ನು ಯೂಸ್ ಮಾಡಬೇಕಂದ್ರೆ ಆ ಇರುವೆಗಳು ಹೋಗೋದಕ್ಕೆ ತುಂಬಾ ಕಷ್ಟಪಡ್ತೀವಿ. ಆ ರೀತಿ ಆಗದಿರ ನಾನಿಲ್ಲಿ ಒಂದು ಸಿಂಪಲ್ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದೇನು ಅಂದರೆ, ಸ್ವಲ್ಪ ನಾವು ಅಡುಗೆಯಲ್ಲಿ ಯೂಸ್ ಮಾಡುವಂಥ ಚಕ್ಕೆ, ಈ ರೀತಿ ಚಕ್ಕೆಯನ್ನು ಆ ಶುಗರಲ್ಲಿ ಹಾಕೋದ್ರಿಂದ ನಮಗೆ ಇರುವೆಗಳು ಅನ್ನೋದು ಬರೋದಿಲ್ಲ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ. ನಾವು ಈ ರೀತಿ ಶರ್ಟನ್ನು ಯೂಸ್ ಮಾಡ್ತಾ ಇರ್ತೀವಲ್ಲ, ಆ ಶರ್ಟ್ ಬಟನ್ಸು ಒಂದೊಂದು ಟೈಮಲ್ಲಿ ಆ ಹೋಲ್ ಇದೆಯಲ್ಲ, ಆ ಹೋಲು ಚಿಕ್ಕದಾಗಿರುತ್ತೆ, ಮತ್ತು ಆ ಶರ್ಟ್ ಬಟನ್ ಬೇಗ ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲೊಂದು ಸೇಫ್ಟಿ ಪಿನ್ನನ್ನು ತಗೊಂಡಿದ್ದೀನಿ. ಈ ರೀತಿ ಸೇಫ್ಟಿ ಪಿನ್ನನ್ನು ಆ ಹೋಲಲ್ಲಿ ಹೊರಗಡೆ ಈ ರೀತಿ ಆಗಿಬಿಟ್ಟು, ಮತ್ತು ಅದರಿಂದ ಈ ರೀತಿ ಆ ಬಟನ್ಗೆ ಸೇರಿಸಿ ಈ ರೀತಿ ಕ್ಲೀನಾಗೆ ಹಾಕ್ಕೊಂಡ್ರೆ ನಮ್ಗೆ ಈಸಿಯಾಗಿ ಆ ಬಟನ್ಗೆ ಹಾಕ್ಕೋಬೋದು.
ಈ ರೀತಿ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ಆ ಬಟನ್ನು ಹಾಕ್ಕೋಬೋದು. ಮತ್ತು ಇದೇ ರೀತಿ ನಾನು ಎಲ್ಲ ಬಟನ್ಸು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಈಸಿಯಾಗಿ ನಾವು ಆ ಬಟನ್ನನ್ನು ಹಾಕ್ಕೋಬೋದು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಈಸಿಯಾಗಿ ನಮ್ಮ ಟೈಮ್ ವೇಸ್ಟ್ ಆಗದಿರ ಈಸಿಯಾಗಿ ನಾವು ಆ ಬಟನನ್ನು ಹಾಕ್ಕೋಬೋದು. ಐ ಹೋಪ್ ನಿಮ್ಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಮತ್ತಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ.